ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ವಿದುರ ನೀತಿ ಮೊದಲನೇ ಅಧ್ಯಾಯ, ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ವಿದುರರು ರಾಜರು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ರಾಜನಾಗಿರುವಂಥವನು ಹೇಗೆಲ್ಲ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರು. ಯಾಕಂದ್ರೆ ಧೃತರಾಷ್ಟ್ರನಿಗೆ ಇಂಡೈರೆಕ್ಟ್ ಆಗಿ ಅವರು ಬುದ್ಧಿಯನ್ನ ಹೇಳ್ತಾ ಇದ್ದಾರೆ. ಈಗ ಮುಂದುವರೆದು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಯಾರು ಯಾವುದೇ ದುರ್ಬಲನ ಅವಮಾನ ಮಾಡೋದಿಲ್ವೋ, ಈಗ ಒಬ್ಬ ದುರ್ಬಲ ಇರ್ತಾನೆ, ಅವನಿಗೇನೋ ಒಂದು ನ್ಯೂನ್ಯತೆ ಇರುತ್ತೆ, ಅವನನ್ನು ಅವಮಾನ ಮಾಡೋದಿಲ್ವೋ, ಮತ್ತು ಸದಾ ಸಾವಧಾನವಾಗಿಟ್ಕೊಂಡು ಎಚ್ಚರಿಕೆಯಿಂದ ಶತ್ರುವಿನ ಜೊತೆ ಬುದ್ಧಿಪೂರ್ವಕವಾಗಿ ವ್ಯವಹಾರ ಮಾಡ್ತಾನೋ. ಯಾಕಂದರೆ ಶತ್ರುಗಳು ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಅವರ ಜೊತೆ ನಾವು ಎಷ್ಟು ಹುಷಾರಾಗಿರ್ತೀವೋ, ಅಂದರೆ ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಬೇಕು ಮತ್ತು ಯಾವಾಗೂ ಅಲರ್ಟಾಗಿರಬೇಕು. ಒಂದು ಸ್ವಲ್ಪ ಕೇರ್ಲೆಸ್ ಮಾಡಿದ್ರು ಕೂಡ ನಮ್ಮ ಮೇಲೆ ಅವರು ಆಕ್ರಮಣ ಮಾಡಿ ನಮ್ಮನ್ನು ಕೊಂದೇ ಬಿಡ್ತಾರೆ. ಅದಕ್ಕೋಸ್ಕರನೇ ಬುದ್ಧಿಯಿಂದ ಅವರ ಜೊತೆ ವ್ಯವಹರಿಸ್ತಾನೋ. ಆಮೇಲೆ ಬಲ ಇರುತ್ತಲ್ಲ, ಅಂಥವ್ರ ಜೊತೆ ಯುದ್ಧ ಮಾಡೋದನ್ನು ಇಷ್ಟಪಡೋದಿಲ್ವೋ, ಮತ್ತು ಸಮಯ ಬಂದಾಗ ಪರಾಕ್ರಮವನ್ನು ತೋರಿಸ್ತಾನೋ ಅವನೇ ನಿಜವಾದ ಧೀರ. ಧೀರ ಅಂತಂದರೆ ಯಾರು ಅನ್ನೋದ್ರ ಬಗ್ಗೆ ಇಷ್ಟೊತ್ತು ಹೇಳಿದ್ರು. ಏನೋ ದುರ್ಬಲರನ್ನ ಅವಮಾನ ಮಾಡೋದಿಲ್ಲ, ಅಂದರೆ ನಾನು ಶಕ್ತಿವಂತ ಅಥವಾ ನನ್ನ ಹತ್ರ ಏನೋ ಒಂದು ವಿದ್ಯೆ ಇದೆ ಅಂದಿದ ತಕ್ಷಣ ನನಗಿಂತ ಕೆಳಮಟ್ಟದಲ್ಲಿರೋರನ್ನ ನಾವು ಅವಮಾನಿಸಬಾರ್ದು. ಆಮೇಲೆ ಶತ್ರುವಿನ ಜೊತೆ ಅವನು ಅಲರ್ಟಾಗಿ ನಡ್ಕೋಬೇಕು, ತುಂಬ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ತನಗಿಂತ ಬಲ ಇರುತ್ತಲ್ಲ ಅಂಥವರ ಜೊತೆ ಯುದ್ಧ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ, ಅವನು ಬುದ್ಧಿ ಉಪಯೋಗಿಸ್ತಾನಲ್ಲಿ. ಅದೇ ಒಂದು ಪರಾಕ್ರಮವನ್ನು ತೋರಿಸ್ಬೇಕಾಗಿರುವಂಥ ಒಂದು ಸಮಯದಲ್ಲಿ ತನ್ನ ಪರಾಕ್ರಮವನ್ನು ತೋರಿಸ್ತಾನಲ್ಲ, ಅವನು ನಿಜವಾದ ಧೀರ ಅಂತ ಅನ್ನಿಸ್ಕೊಳ್ತಾನೆ. ಆಮೇಲೆ ಯಾವ ದುರಂಧರನಾದಂತಹ ಮಹಾಪುರುಷ, ಅಂದರೆ ತುಂಬ ಶಕ್ತಿಶಾಲಿಯಾಗಿರ್ತಾನೋ, ಅವನು ಆಪತ್ತಿದ್ದಾಗಲೂ ಕೂಡ ಯಾವತ್ತೂ ದುಃಖಿತನಾಗೋದಿಲ್ಲ. ಬದಲಿಗೆ ಸಾವಧಾನದಿಂದ ಉದ್ಯೋಗದ ಆಶ್ರಯವನ್ನು ತಗೊಳ್ತಾನೋ. ಅಂದರೆ ಈಗೇನೋ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿರುತ್ತೆ, ಆದರೆ ಆ ಸಮಯದಲ್ಲಿ ಅವನು ದುಃಖ ಪಟ್ಕೊಳ್ಳೋದು ಬಿಟ್ಬಿಟ್ಟು ಒಂದು ಸಮಾಧಾನದಿಂದ ಏನು ಮಾಡಿದ್ರೆ ಸರಿ ಹೋಗುತ್ತೆ ಈಗ ಅನ್ನೋದ್ರ ಬಗ್ಗೆ ಅವನು ಯೋಚನೆ ಮಾಡ್ತಾನೆ. ಮತ್ತು ಸಮಯಕ್ಕೆ ಅನುಗುಣವಾಗಿ ಅವನು ದುಃಖವನ್ನು ಸಹಿಸ್ಕೊಳ್ತಾನೋ, ಅಂಥವನ ಶತ್ರುವು ಕೂಡ ಪರಾಜಿತನೇ. ಅಂದರೆ ಅವನು ದುಃಖವನ್ನು ಸಹಿಸ್ಕೊಳ್ಳೋ ಅಂಥ ಬುದ್ಧಿ ಅವನಲ್ಲಿರುತ್ತೆ. ಯಾರು ನಿರರ್ಥಕವಾಗಿ ವಿದೇಶದಲ್ಲಿ ವಾಸ ಮಾಡೋದು, ಮತ್ತು ಪಾಪಿಗಳ ಜೊತೆ ಭೇಟಿಯಾಗೋದು, ಪರಸ್ತ್ರೀ ಗಮನ, ಪಾಖಂಡಿಯಾಗಿರುವಂಥದ್ದು, ಮತ್ತು ಕಳ್ಳ, ಚಾಡಿ ಹೇಳೋದು, ಮತ್ತು ಮದಿರಾಪಾನ ಇದನ್ನೆಲ್ಲ ಮಾಡೋದಿಲ್ವೋ, ಅಂದರೆ ಏನೇನಿಲ್ಲಿ ಗುಣಗಳು ಹೇಳಿದ್ರೋ ಅಂಥ ಕೆಲಸಗಳಲ್ಲಿ ಯಾರು ತೊಡಗೋದಿಲ್ವೋ ಅವನು ಸದಾ ಸುಖಿಯಾಗಿರ್ತಾನೆ ಅಂತಂದ್ಬಿಟ್ಟು ಅರ್ಥ. ಬೇಕಾದರೆ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈಗ ನಮ್ಮ ದೇಶದಲ್ಲಿ ನಾವಿದ್ದಾಗ ನಾವು ಸಂತೋಷವಾಗಿರ್ತೀವಿ, ಅದೇ ನಾವು ವಿದೇಶದಲ್ಲಿ ಹೋಗಿದ್ದಾಗ ನಮಗೆ ತೊಂದರೆಗಳಿರುತ್ತೆ, ಏನೇನೋ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳಿರುತ್ತಲ್ವ, ಅದಕ್ಕೆ ನಾವು ಸುಖವಾಗಿರೋದಕ್ಕಂತೂ ಸಾಧ್ಯ ಇಲ್ಲ. ಇನ್ನು ಪಾಪಿಗಳ ಜೊತೆ ನಾವು ಭೇಟಿ ಆಗದೇ ಇದ್ದರೆ ನಾವು ಸಂತೋಷವಾಗಿರ್ತೀವಿ, ಭೇಟಿ ಆದರೆ ನಮಗೇನೋ ಒಂದು ಪ್ರಾಬ್ಲಮ್ ಅನ್ನೋದು ಅಥವಾ ಮನಸ್ಸಿಗೆ ಏನೋ ಒಂದು ತೊಂದರೆ ಆಗೋದು ಹಾಗೇ ಆಗುತ್ತಲ್ವ. ಆಮೇಲೆ ಪರಸ್ತ್ರೀ ಗಮನ, ಬೇರೆ ಸ್ತ್ರೀಯರು ನಮ್ಮ ಜೀವನದಲ್ಲಿ ಬರೋದು, ಇಲ್ಲಿ ಗಂಡಸಿದ್ರೆ ಹೆಂಗಸಿಗೆ ನಾವು ಮಾಡ್ಕೋಬೋದು, ಅಥವಾ ಹೆಂಗಸಿರಿದ್ರೆ ಪರಪುರುಷರ ಗಮನ ಅಂತ ತಗೋಬೋದು. ಆಮೇಲೆ ಯಾರು ಪಾಖಂಡಿ ಆಗಿರ್ತಾನೋ ಅವನು ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕಳ್ಳ ಅಂತೂ ಹೇಳೋಕ್ಕೆ ಆಗಲ್ಲ, ಅವನು 24 hours ಅವನು ಭಯದಲ್ಲೇ ಇರ್ತಾನೆ, ಅವನು ಸುಖವಾಗಿರೋದಕ್ಕಾಗಲ್ಲ. ಮತ್ತು ಚಾಡಿ ಹೇಳುವಂಥವನು, ಅವನಿಗೆ ಭಯ ಇರುತ್ತೆ, ನಾನು ಹೇಳಿರೋ ವಿಷಯ ಅವ್ರಿಗೆ ಎಲ್ಲಿ ಹೇಳ್ಬಿಡ್ತಾರೋ ಅಂತ ಚಾಡಿ ಹೇಳುವ ಬುದ್ಧಿ ಇರುತ್ತಲ್ಲ ಅವನು. ಮತ್ತು ಮದಿರಾಪಾನ ಮಾಡ್ತಾನಲ್ಲ ಅವನು ಕೂಡ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾರು ಮದಿರಾಪಾನ ಮಾಡೋದಿಲ್ವೋ ಅವನು ಸದಾ ಸುಖಿಯಾಗಿರ್ತಾನೆ. ನೋಡಿ, ಸದಾ ಸುಖವಾಗಿರಬೇಕು ಅಂತಂದರೆ ಯಾವ್ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಅಥವಾ ಯಾವುದನ್ನು ಮಾಡಲಿಲ್ಲ ಅಂತಂದರೆ ನಾವು ಸುಖವಾಗಿರ್ತೀವಿ. ಅಂದರೆ ನಾವು ನಮ್ಮ ಒಂದು ದೇಶದಲ್ಲಿದ್ದಾಗ ನಾವು ಸುಖವಾಗಿರ್ತೀವಿ, ಪಾಪಿಗಳನ್ನು ಭೇಟಿ ಮಾಡದೇ ಇದ್ದರೆ ನಾವು ಸುಖವಾಗಿರ್ತೀವಿ, ಬೇರೆ ಪರಪುರುಷ ಅಥವಾ ಪರಸ್ತ್ರೀ ಅವರು ನಮ್ಮ ಜೀವನದಲ್ಲಿ ಬರದೇ ಇಲ್ಲ ಅಂದರೆ ನಾವು ಸುಖವಾಗಿರ್ತೀವಿ, ಪಾಖಂಡಿಗಳು ನಾವು ಆಗಲಿಲ್ಲ ಅಂತಂದರೆ ಸುಖವಾಗಿರ್ತೀವಿ, ಕಳ್ಳರಾಗಲಿಲ್ಲ ಅಂತಂದರೆ ನಾವು ಸುಖವಾಗಿರ್ತೀವಿ, ಚಾಡಿ ಹೇಳೋರು ನಾವು ಆಗಲಿಲ್ಲ ಅಂತಂದರೆ ಸುಖವಾಗಿರ್ತೀವಿ, ಆಮೇಲೆ ಮದಿರಾಪಾನವನ್ನು ನಾವು ಮಾಡಲಿಲ್ಲ ಅಂತಂದರೆ ನಾವು ಸದಾ ಸುಖವಾಗಿರ್ತೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ನೋಡಿ, ಸದಾ ನಾವು ಸುಖವಾಗಿರಬೇಕು ಅಂತಂದರೆ ಏನೇನೆಲ್ಲ ಬಿಡಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಆಮೇಲೆ ಯಾರು ಕೋಪ ಮತ್ತು ಆತುರತೆಯಿಂದ
ನಮ್ಗೆ ಯಾವಾಗ ಕೋಪ ಇರುತ್ತೋ ಮತ್ತು ತುಂಬ ಅರ್ಜೆಂಟ್ ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಆತುರ ನಮಗೆ ಅಂಥದ್ದಿರತ್ತೋ, ಧರ್ಮ ಅರ್ಥ ಮತ್ತು ಕಾಮದ ಪ್ರಾರಂಭ ಮಾಡೋದಿಲ್ವ ನೋಡಿ. ಈಗ ಕೋಪ ಮಾಡಿಕೊಂಡು ನಾವು ಧರ್ಮ ಅರ್ಥ ಕಾಮದ ಪ್ರಾರಂಭವನ್ನು ಮಾಡಬಾರ್ದು ಅಲ್ವಾ, ಮತ್ತು ಆತುರವಾಗಿ ಮಾಡಬಾರ್ದು. ಆ ರೀತಿ ಯಾರು ಮಾಡೋದಿಲ್ವೋ ಮತ್ತು ಕೇಳದ ಮೇಲೂ ಕೂಡ ಸರಿಯಾದ ಅರ್ಥವನ್ನೇ ಹೇಳ್ತಾನೋ, ಮತ್ತು ತನ್ನ ಮಿತ್ರನಿಗೋಸ್ಕರ ಜಗಳವನ್ನು ಇಷ್ಟಪಡೋದಿಲ್ವೋ, ಆಮೇಲೆ ಗೌರವ ಸಿಗದೇ ಇರುವಂಥ ಕಾರಣದಿಂದ ಯಾರು ಕೋಪಿಸ್ಕೊಳ್ಳೋದಿಲ್ವೋ, ಆಮೇಲೆ ವಿವೇಕವನ್ನು ಕಳ್ಕೊಳ್ಳೋದಿಲ್ವೋ, ಬೇರೆಯವರ ದೋಷವನ್ನು ನೋಡೋದಿಲ್ವೋ, ಆಮೇಲೆ ಎಲ್ಲರ ಮೇಲೂ ಕೂಡ ದಯೆಯಿಂದ ವರ್ತನೆ ಮಾಡ್ತಾನೋ ಅಥವಾ ದಯೆ ತೋರಿಸ್ತಾನೋ, ಆಮೇಲೆ ಅವನು ದುರ್ಲಭನಾಗಿದ್ದರೂ ಕೂಡ ಅವನ ಕೈಯಲ್ಲಾಗಲ್ಲ ಪಾಪ, ಆದರೂ ಕೂಡ ನಾವು ಬೇಲ್ ಕೊಡೋದಿಲ್ವೋ, ಹೆಚ್ಚಾಗಿ ಮಾತನಾಡೋದಿಲ್ವೋ, ಮತ್ತು ವಿವಾದ ನಡೀತಾ ಇರುತ್ತಲ್ಲ ಅವಾಗ ಅದನ್ನು ಸಹಿಸ್ಕೊಳ್ತಾನೋ, ಈ ರೀತಿಯ ವ್ಯಕ್ತಿ ಎಲ್ಲ ಸ್ಥಳಗಳಲ್ಲೂ ಕೂಡ ಪ್ರಶಂಸೆಯನ್ನು ಪಡ್ಕೊಳ್ತಾನೆ. ನೋಡಿ, ಇಲ್ಲಿ ಹೇಳೋ ಪ್ರಕಾರ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದಿದ್ದಾಗ ಮಾತ್ರ ನಾವು ಬೇರೆಯವ್ರ ಹತ್ರ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋದಕ್ಕಾಗೋದು. ಯಾಕಂದರೆ ನಮ್ಮ ಕೋಪ ಬಂದುಬಿಟ್ರೆ ನಾವು ಧರ್ಮ ಅದನ್ನು ಶುರು ಮಾಡಿದಾಗ ಕೋಪದಿಂದ ಮಾಡ್ತೀವಲ್ವ, ಅದೆಲ್ಲ ತಪ್ಪಾಗೆ ಆಗಿಬಿಡುತ್ತೆ. ಅದೇ ರೀತಿ ಕಾಮನೂ ಅಷ್ಟೇ, ಅರ್ಥನೂ ಅಷ್ಟೇ. ಅದಕ್ಕೆ ಕೋಪ ಮಾಡ್ಕೊಂಡು ಇದನ್ನೆಲ್ಲ ಸ್ಟಾರ್ಟ್ ಮಾಡಬಾರ್ದು. ಕೋಪದಲ್ಲಿ ನಾವು ಏನೇನೋ ಪ್ರಾಮಿಸ್ ಮಾಡಿಬಿಡ್ತೀವಿ, ಇದು ಮಾಡಿಬಿಡ್ತೀನಿ ಅದು ಮಾಡಿಬಿಡ್ತೀನಿ ಅಂತ ಪ್ರತಿಜ್ಞೆನೂ ಕೊಟ್ಬಿಡ್ತೀವಿ. ಆದರೆ ಅದನ್ನ ಆಮೇಲೆ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಕೋಪದ ಸಮಯದಲ್ಲಿ ಆತುರತೆ ಇದ್ದಾಗ ಇಂಥ ಒಂದು ನಿರ್ಧಾರಗಳನ್ನು ತಗೊಳ್ಬಾರ್ದು. ಆಮೇಲೆ ಕೇಳಿದಾಗ ಸರಿಯಾದ ಅರ್ಥವನ್ನು ಹೇಳ್ತಾನೋ ಅಂಥವನು. ಆಮೇಲೆ ತನ್ನ ಫ್ರೆಂಡ್ ಜೊತೆ ಜಗಳವನ್ನು ಆಡಬಾರ್ದು, ಅದು ಇಷ್ಟನೇ ಆಗೋದಿಲ್ಲ. ಆಮೇಲೆ ಗೌರವ ಸಿಗದೇ ಇರೋ ಕಾರಣ ಕೋಪಿಸ್ಕೊಳ್ಬಾರ್ದು, ಆಯಿತಾ. ಗೌರವ ಅವ್ರು ಕೊಟ್ರೇ ನಮಗೆ ಸಿಗುತ್ತೆ ಅಂತಲ್ಲ, ಅದು ನಮ್ಗೆ ಯೋಗ್ಯತೆ ಇದ್ದರೆ ಎಲ್ಲಿಂದ ಸಿಗಬೇಕೋ ಅಲ್ಲಿಂದ ಸಿಕ್ಕೇ ಸಿಗುತ್ತೆ. ಯಾರಿಂದನೂ ಕೂಡ ಗೌರವ ಕೇಳಿ ಪಡ್ಕೊಳ್ಳೋದಲ್ಲ, ಅದು ತಂತಾನಾಗೆ ಸಿಗಬೇಕಾಗಿರುವಂಥದ್ದು. ಆಮೇಲೆ ಬೇರೆಯವರ ದೋಷವನ್ನು ಕಂಡುಹಿಡಿಯೋದು, ಯಾವಾಗೂ ಬೇರೆಯವ್ರ ಮೇಲೆ ಅವ್ರು ಹೀಗೆ ಅವ್ರು ಹಾಗೆ ಅಂತ ಹೇಳ್ಕೊಳ್ತೀವಲ್ವ, ದೋಷವನ್ನು ನೋಡ್ತೀವಲ್ವ, ಅದನ್ನು ಯಾರು ನೋಡೋದಿಲ್ವೋ. ಆಮೇಲೆ ಎಲ್ಲರ ಮೇಲೂ ದಯೆ ತೋರಿಸ್ತಾನೆ ಅವನು. ನಮ್ಮನೆಯವರು ಅದಕ್ಕೆ ನಾನು ದಯೆ ತೋರಿಸ್ಬೇಕು, ಅಥವಾ ನನಗೆ ಗೊತ್ತಿರೋರು ಅವರು ಅದಕ್ಕೆ ನಾನು ದಯೆ ತೋರಿಸ್ಬೇಕು, ಆ ರೀತಿ ದಯೆ ತೋರಿಸಲ್ಲ ಅವನು. ಎಲ್ಲರಿಗೂ ಕೂಡ ಅವನು ದಯೆ ತೋರಿಸ್ತಾನೆ ಸಮಾನ ರೀತಿಯಲ್ಲಿ. ಆಮೇಲೆ ಹೆಚ್ಚಾಗಿ ಮಾತಾಡೋದಿಲ್ಲ ಅವನು. ಆಮೇಲೆ ಯಾರಾದರೂ ಏನಾದರೂ ಡಿಸ್ಕಷನ್ ಮಾಡ್ತಾ ಇರಲಿ, ಅಥವಾ ಚರ್ಚೆಗಳು ಮಾಡ್ತಾ ಇರಲಿ, ಅಥವಾ ನನ್ನ ಮೇಲೆ ಆರೋಪಣೆಗಳು ಏನೇ ಮಾಡ್ತಾ ಇದ್ರು ಅವನು ಸುಮ್ಮನೆ ಇರ್ತಾನೆ. ಅಂಥ ವ್ಯಕ್ತಿ ಎಲ್ಲ ಸ್ಥಳಗಳಲ್ಲೂ ಕೂಡ ಪ್ರಶಂಸೆಯನ್ನು ಪಡ್ಕೊಳ್ತಾನೆ. ಕೆಲವರು ಇರ್ತಾರೆ, ಅವರಿಗೆ ಅಲ್ಲಿ ಏನೂ ನೆಸೆಸಿಟಿ ಇರಲ್ಲ ಮಾತಾಡೋದು, ಆದರೂ ಕೂಡ ಮಾತಾಡ್ತಾ ಇರೋದು. ಆಮೇಲೆ ಬೇರೆಯವರಲ್ಲಿ ದೋಷಗಳನ್ನು ಕಂಡುಹಿಡಿಯೋದು. ಈ ಥರ ಯಾರಿಗೆ ಗುಣಗಳಿರುತ್ತೋ ಅವ್ರು ನಿಜವಾಗ್ಲೂ ಎಲ್ಲರ ಹತ್ರನೂ ಬಯಸ್ಕೊಳ್ತಾರೆ, ಅಥವಾ ಕೆಟ್ಟದಾಗಿ ಅವ್ರ ಹತ್ರ ಅನ್ನಿಸ್ಕೊಳ್ತಾರೆ. ಅದಕ್ಕೆ ಇಂಥ ವ್ಯಕ್ತಿಗಳು ನಿಜವಾಗ್ಲೂ ಪ್ರಶಂಸೆಯನ್ನು ಪಡೀತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.